ಮಂಡ್ಯ ಲೋಕಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ನಡೆ ಇನ್ನು ಸಸ್ಪೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ. ಸೈಲೆಂಟ್ ಪಾಲಿಟಿಕ್ಸ್ ಅನ್ನ ಏಪ್ರಿಲ್ 3ನೇ ತಾರೀಕು ತನಕ ನಾನು ಮಾಡ್ತೀನಿ ಅಂತ ಅವ್ರು ತಿಳಿಸ್ಬಿಟ್ಟಿದ್ದಾರೆ. ಈ ಮಧ್ಯೆ ಸುಮಲತಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ ಮಧ್ಯಾಹ್ನ 3 ಗಂಟೆಗೆ ಸುಮಲತಾರನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಆಗ್ಲಿಕ್ಕಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಸುಮಲತಾ ನಿವಾಸದಲ್ಲಿ ಭೇಟಿಗೆ ಸಮಯವನ್ನ ನಿಗದಿ ಮಾಡಿದ್ದಾರೆ. ಮಂಡ್ಯದಲ್ಲಿ ನನಗೆ ನಿಮ್ಮ ಬೆಂಬಲ ಬೇಕು ಅಂತ ಮನವಿಯನ್ನ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರೇ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಭೆ ಫಲಪ್ರದವಾಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಆಮೇಲೆ ಕುಮಾರಸ್ವಾಮಿ ಅವರು ನಾವು ನೋಡ್ತಾ ಬರ್ತಾ ಇದ್ವಿ, ಅವ್ರು ಯಾವಾಗ ಅಭ್ಯರ್ಥಿ ಆಗ್ತೀನಿ ಅನ್ನೋದು ಕನ್ಫರ್ಮ್ ಆಯ್ತು ಆಗ್ಲಿಂದ ನಾವು ನೋಡ್ತಾ ಇದ್ದಿದ್ದು ಒಂದ್ ವಿಚಾರ ಅಂತ ಹೇಳಿದ್ರೆ, ಯಾರ್ಯಾರು ರೆಬಲ್ ಇದ್ದಾರಲ್ಲ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಮಾಜಿ ಸಚಿವ ನಾರಾಯಣ್ ಗೌಡ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು, ಖುದ್ದಾಗ ಅವ್ರನ್ನ ಭೇಟಿ ಮಾಡಿದ್ರು. ಅಲ್ಲಿ ತನಕ ನಾರಾಯಣ್ ಗೌಡ್ರು ಸುಮಲತಾ ಅವ್ರ ಜೊತೆಗೆ ನಿಂತಿದ್ರು. ಆಮೇಲೆ ಯಾವುದೋ ಕಾರಣಕ್ಕೂ ಕೂಡ ನಾನು ದೋಸ್ತಿಗಳನ್ನ ಸಪೋರ್ಟ್ ಮಾಡಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಯಾವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ನಾರಾಯಣ್ ಗೌಡ್ರನ್ನ ಭೇಟಿ ಆದ್ರು, ಅವರ ನಡೆ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ಇನ್ಫ್ಯಾಕ್ಟ್ KR ಪೇಟೆಯಲ್ಲಿ ನಾನು ಬರೀ ಲೀಡ್ ಕೊಡಿಸೋದಲ್ಲ, ಇಷ್ಟು ದೊಡ್ಡ ಮಾರ್ಜಿನಲ್ಲಿ ಲೀಡ್ ಕೊಡಿಸ್ತೀನಿ, ನೀವು ಯೋಚನೆ ಮಾಡಬೇಡಿ, ನೀವು ಪಕ್ಕಾ ಗೆಲ್ತೀರಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಒಂದು ಮಿರಾಕಲ್ ಆಗಿತ್ತು ನಾರಾಯಣ್ ಗೌಡ್ರ ವಿಚಾರದಲ್ಲಿ. ಅದೇ ಮಿರಾಕಲ್ ಅನ್ನ ದೋಸ್ತಿಗಳು ಕುಮಾರಸ್ವಾಮಿ ಹಾಗೂ ಸುಮಲತಾ ಅವರ ಭೇಟಿಯ ನಡುವೆ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಿರಾಕಲ್ ನಿಜಕ್ಕೂ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಕಾರಣ ಸುಮಲತಾ ಅವರು ಈ ಹಿಂದೆ ಹೇಳಿದ್ರು, ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಭೇಟಿ ಮಾಡಿದ್ರೆ ನನ್ನ ಆಕ್ಷೇಪ ಏನಿಲ್ಲ, ಮೀಟ್ ಮಾಡ್ತೀನಿ. ಆಮೇಲೆ ನಂದು ಕೆಲವು ಕನ್ಸರ್ನ್ಸ್ ಇದೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಆ ಕನ್ಸರ್ನ್ಸ್ ಅನ್ನ ಅವ್ರ ಮುಂದೆ ಇಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಕೂಡ ಬೆಂಬಲಿಗರ ಜೊತೆಗೆ ಸಭೆ ನಡೆಸಿದಾಗ ಬಹುತೇಕ ಬೆಂಬಲಿಗರು ಹೇಳಿದ್ರು, ನೀವು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಿ, 5 ವರ್ಷದ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ವಿ ಅದೇ ರೀತಿ ಸಪೋರ್ಟ್ ಅನ್ನು ಈಗಲೂ ಮಾಡ್ತೀವಿ ಅಂತ. ಬಟ್ ಆದ್ರೂ ಅವ್ರ ಡಿಸಿಷನ್ ಅನ್ನ ನಿನ್ನೆ ಹೇಳಿಲ್ಲ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ನನ್ನ ಡಿಸಿಷನ್ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅವರು ಆಗ್ಲೇ ಸಂಧಾನದ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಉತ್ತಮ ಭವಿಷ್ಯ ಮತ್ತು ಒಳ್ಳೆ ಸ್ಥಾನಮಾನದ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಸಂಧಾನಕ್ಕೆ ಪ್ರಯತ್ನ ಮಾಡಿದ್ರೆ ಯಶಸ್ಸು ಸಿಗತ್ತೆ, ಪ್ರಾಮಾಣಿಕ ಪ್ರಯತ್ನ ನಿಜಕ್ಕೂ ಆದ್ರೆ ಸುಮಲತಾ ಅವರ ಮನವೊಲಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ಇವತ್ತು ಮುಹೂರ್ತ ಕೂಡ್ ಬಂದಿದೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಸುಮಲತಾರನ್ನ ಭೇಟಿ ಆಗ್ತಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದು ತಿಳಿದು ಬರ್ತಾರೋ ವಿಚಾರ. ಆಮೇಲೆ ಸುಮಲತಾ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಇಡೀ ಮಂಡ್ಯ ಲೋಕಸಭಾ ಚುನಾವಣೆ ಮೇಲೆ ಅದು ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. 3 ಆಪ್ಷನ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಲಾಸ್ಟ್ ಫ್ಯೂ ಡೇಸ್ ಇಂದ. ಒಂದು ನ್ಯೂಟ್ರಲ್ ಆಗಿರೋದು, ಇನ್ನೊಂದು ರೆಬಲ್ ಆಗೋದು, ಮತ್ತೊಂದು ಸಪೋರ್ಟ್ ಮಾಡೋದು. ನ್ಯೂಟ್ರಲ್ ಆದ್ರೆ ದೋಸ್ತಿಗಳಿಗೆ ಆತಂಕ, ರೆಬಲ್ ಆದ್ರೂ ದೋಸ್ತಿಗಳಿಗೆ ಆತಂಕ. ಆದ್ರೆ ಸಪೋರ್ಟ್ ಮಾಡಿದ್ರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗೆ ಅಸೆಟ್ ಸಿಕ್ಕಂಗಾಗತ್ತೆ, ಮಂಡ್ಯದಲ್ಲೂ ಕೂಡ ಅಂಥದ್ದೇ ಅಸೆಟ್ ಸಿಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಾವು ನೋಡಿದ್ವಿ, JDSನವರು ಮಾಡ್ಕೊಂಡಂತಹ ಕೆಲವು ಎಡವಟ್ಟಿನಿಂದ 8% ಅಷ್ಟು ವೋಟು, 3% ಬಿಜೆಪಿಗೆ ಶಿಫ್ಟ್ ಆಗಿತ್ತು, 5% ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು. ಸೊ ಆ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ನಾರಾಯಣ್ ಗೌಡ್ರನ್ನ ಮನವೊಲಿಸಿದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ, ನೀವು ಬರೀ ಗೆಲ್ಲಲ್ಲ ಈ ಲೋಕಸಭೆ ಚುನಾವಣೆಯಲ್ಲಿ, ದೊಡ್ಡ ಲೀಡಲ್ಲಿ ಗೆಲ್ತೀರಾ ಅಂತ. ಸೊ ನೋಡ್ತಾ ಇದೀವಿ, ಮಂಡ್ಯದಲ್ಲಿ ಮತ್ತೊಂದು ಸುತ್ತಿನ ಸ್ವಾಭಿಮಾನದ ಹೋರಾಟ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಈ ನಡುವಲ್ಲೇ ಇದೆ. ಸದ್ಯ ಕುತೂಹಲ ಮೂಡಿಸ್ತಾ ಇದೆ ಸಂಸದೆ ಸುಮಲತಾ ಅವರ ರಾಜಕೀಯ ನಡೆ. ಮಂಡ್ಯದಲ್ಲಿ ಮತ್ತೊಂದು ಸುತ್ತಿನ ಸ್ವಾಭಿಮಾನಿ ಹೋರಾಟ ಶುರುವಾಗುತ್ತಾ? ನಿನ್ನೆಯ ಬೆಂಬಲಿಗರ ಸಭೆಯಲ್ಲಿ ಈ ವಿಚಾರ ಬಹಳ ಚರ್ಚೆ ಆಗಿತ್ತು. ನೀವು ಸ್ವಾಭಿಮಾನವನ್ನ ಉಳಿಸ್ಕೊಳ್ಬೇಕು, ಪಕ್ಷೇತರವಾಗಿ ನಿಲ್ಲಬೇಕು, ಬಂಡಾಯದ ಬಾವುಟವನ್ನ ಯಾವುದೇ ಕಾರಣಕ್ಕೂ ಮಡಚಿಡಬೇಡಿ ಅಂತ ಹೇಳಿದ್ರು. ನೀವು ಬಂಡಾಯದ ಬಾವುಟ ಹಾರಿಸಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿನ್ನೆಯ ಸಭೆಯಲ್ಲಿ ಕೂಡ ತಿಳಿಸಿದ್ರು. ಹೀಗಾಗಿ ಪಕ್ಷೇತರವಾಗಿ ನಿಂತುಕೊಳ್ತಾರಾ ಅಥವಾ ಮೈತ್ರಿ ಧರ್ಮ ಪಾಲನೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಅದನ್ನ ಮುಂದುವರಿಸ್ತಾರಾ ಸುಮಲತಾ ಅವರು ಅನ್ನೋದು ಕುತೂಹಲ. ಇಲ್ಲಿ ತನಕ ಅವರ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದೇ ಗೊತ್ತಿಲ್ಲ. ಲಾಸ್ಟ್ ಒಂದು 2 ದಿನದ ಹಿಂದಿನ ತನಕನೂ ಕೂಡ ಸೈಲೆಂಟ್ ಪಾಲಿಟಿಕ್ಸ್ಗೆ ಶರಣಾಗ್ಬಿಟ್ಟಿದ್ರು. ಮಂಡ್ಯದಲ್ಲೂ ಯಾರಿಗೂ ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ, ಮತ್ತೆ ಬೆಂಗಳೂರಿನಲ್ಲೂ ಕೂಡ ಯಾರಿಗೂ ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ. ಆಮೇಲೆ ಅವ್ರ ಬೆಂಬಲಿಗರು ಕೂಡ ಸುಮ್ಮನಿದ್ರು. ಮತ್ತೆ ಅವ್ರ ಬೆಂಬಲಿಗರಲ್ಲೂ ಕೂಡ ಈಗ ಒಂದಷ್ಟು ಒಡಕಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ರೈಟ್, ಆ ಎಕ್ಸಾಂಪಲ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ರೆಡಿ ಇದ್ದಾರೆ. ಮಸೂದ್, ಪವಾಡದ ನಿರೀಕ್ಷೆಯಲ್ಲಂತೂ ಬಿಜೆಪಿ ಹಾಗೂ JDS ನಾಯಕರು ಇದ್ದಾರೆ ಸುಮಲತಾ ಅವರ ವಿಚಾರದಲ್ಲಿ. ಯಾಕಂದ್ರೆ KC ನಾರಾಯಣ್ ಗೌಡ್ರ ವಿಚಾರದಲ್ಲಿ ನಮಗೆ ಲಾಭ ಆಗಿತ್ತು ಕುಮಾರಸ್ವಾಮಿ ಅವರ ಭೇಟಿ. ಈಗಲೂ ಕುಮಾರಸ್ವಾಮಿ ಅವರ ಭೇಟಿ ಸುಮಲತಾ ವಿಚಾರದಲ್ಲಿ ಲಾಭ ಆಗುತ್ತೆ ಅನ್ನೋ ನಿರೀಕ್ಷೆ. ಈ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಸಾಕಾರ ಆಗ್ಬೋದು? ಮತ್ತೆ ಕುಮಾರಸ್ವಾಮಿ ಒಬ್ಬರೇ ಹೋಗ್ತಾರಾ ಅಥವಾ ಅವ್ರ ಜೊತೆಗೆ ಉಳಿದ JDS ನಾಯಕರು ಕೂಡ ಸಾಥ್ ಕೊಡ್ತಾರಾ? ಏನೇನ್ ಮಾಹಿತಿ ಕೊಡ್ತೀರಿ? ಸಂಸದ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಒಂದ್ ಕಡೆ ಕುತೂಹಲ, ಇನ್ನೊಂದ್ ಕಡೆ JDS ಬಿಜೆಪಿ ನಾಯಕರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ನಿನ್ನೆ ಅವರು ಮಂಡ್ಯದ
ಸಾವಿರಾರು ಜನ ಏನು ಅವ್ರ ನಿವಾಸದ ಮುಂದೆ ಬಂದಿದ್ರು, ಆ ಅವ್ರ ಸಮ್ಮುಖದಲ್ಲಿ ಏನ್ ಮಾತನಾಡಿದ್ರು, ಅದು ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂದು ತೀರ್ಮಾನ ಮಾಡ್ತಾರೆ ಇವರು ಅನ್ನುವಂತ ಒಂದು ಅನುಮಾನದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಇದ್ದಾರೆ. ಈ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುಮಲತಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಅವರ ಜೆಪಿ ನಗರದ ನಿವಾಸದಲ್ಲಿ. ಇದು ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ ಸದ್ಯದ ರಾಜಕೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ. ಯಾಕೆಂದ್ರೆ ಬಿಜೆಪಿಯಿಂದ ಮಂಡ್ಯದ ಟಿಕೆಟ್ ಕೇಳಿದ್ರು ಸುಮಲತಾ ಅವರು, ಟಿಕೆಟ್ ಕೈ ತಪ್ಪಿದೆ. ಈಗಾಗಲೇ ಒಂದು ವಾರ ಆಗಿದೆ, ಮೌನ ಮುರಿದಿರ್ಲಿಲ್ಲ. ನಿನ್ನೆ ಮಾತನಾಡಿದ್ದಾರೆ. ನಿನ್ನೆ ಮಾತನಾಡಿದ ರೀತಿ ಯಾವ ರೀತಿ ಇತ್ತು ಅಂದ್ರೆ ಬಹುತೇಕ ಪಕ್ಷೇತರ ಸ್ಪರ್ಧೆ ಮಾಡೇ ಬಿಡ್ತಾರ, ಆ ತರದೊಂದು ಪ್ರಯತ್ನ ಮಾಡ್ತಾರ ಅನ್ನುವಂತಹ ಸುಳಿವನ್ನು ಕೂಡ ಅವರು ನಿನ್ನೆ ಜನರ ಸಮ್ಮುಖದಲ್ಲಿ ಮಾತನಾಡ್ದಂಗಿತ್ತು. ಆದರೆ ಇದು ಈ ಹಿನ್ನೆಲೆಯಲ್ಲಿ ಅವರ ಬೆಂಬಲ ಕೋರಬೇಕು, ಅವ್ರನ್ನ ಮನವೊಲಿಸ್ಕೋಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಅವರು ಭೇಟಿ ಮಾಡ್ತಾ ಇದಾರಲ್ಲ, ಆ ಭೇಟಿ ಸಕ್ಸಸ್ ಆಗುತ್ತಾ ಇಲ್ವಂತ ಅಂತ ಕಾದ್ ನೋಡ್ಬೇಕು. ಮೊನ್ನೆ ವಿಜೇಂದ್ರ ಅವರು ಭೇಟಿ ಮಾಡಿದಾಗ್ಲೂ ಕೂಡ ಯಾವುದೇ ಸ್ಪಷ್ಟ ತೀರ್ಮಾನವನ್ನು ಅವ್ರು ಹೇಳಲಿಲ್ಲ. ಮಂಡ್ಯದಲ್ಲಿ 3ನೇ ತಾರೀಕು ಏನಿದೆ ಅವತ್ತೇ ಮಾತಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೂ ಕೂಡ ಅದೇ ಬಹುತೇಕ ಹೇಳ್ತಾರೆ, ಯಾವುದೇ ಸ್ಪಷ್ಟ ತೀರ್ಮಾನವನ್ನು ಕೂಡ ತಿಳಿಸೋದಿಲ್ಲ. ಮಂಡ್ಯ 3ನೇ ತಾರೀಕು ಏನಿದೆ ಅವತ್ತಿನ ಸಭೆಯಲ್ಲಿ, ಬೆಂಬಲಿಗರ ಸಭೆಯಲ್ಲಿ ಅವರು ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ಅವರು ತಮ್ಮ ನಡೆಯನ್ನ, ತಮ್ಮ ತೀರ್ಮಾನವನ್ನ ಇನ್ನೂ ಕೂಡ ನಿಗೂಢವಾಗಿನೇ ಕಾಪಾಡ್ಕೊಂಡು ಬರ್ತಾ ಇರೋದು ಒಂದ್ ರೀತಿಯಲ್ಲಿ ರಾಜಕೀಯವಾಗಿ ಬಹಳ ಅಚ್ಚರಿಗೆ, ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಇವತ್ತು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದಾಗ್ಲೂ ಕೂಡ ಬೆಂಬಲ ಕೊಡೋ ವಿಚಾರ ಆಗ್ಲಿ ಅಥವಾ ಪಕ್ಷೇತರ ಸ್ಪರ್ಧೆ ಮಾಡಲ್ಲ ಅನ್ನುವಂಥ ವಿಚಾರ ಆಗ್ಲಿ ಯಾವುದನ್ನು ಕೂಡ ಸ್ಪಷ್ಟಪಡಿಸುವ ಸಾಧ್ಯತೆಗಳು ಇಲ್ಲ. ಆ ಹಿನ್ನೆಲೆಯಲ್ಲೇ ಯಾವ ರೀತಿ ಭೇಟಿ ಆಗುತ್ತೆ, ಯಾವ ರೀತಿ ಈ ಸಕ್ಸಸ್ ಆಗುತ್ತೆ ಇವರ ಭೇಟಿ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಜೊತೆಗೆ ಬಿಜೆಪಿ ನಾಯಕರ ಮೂಲಕನೂ ಕೂಡ ಇವರ ಮನವೊಲಿಕೆಗೆ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಮೊನ್ನೆ ವಿಜೇಂದ್ರ ಬಂದಿದ್ರು, ಮುಂದೆ ಯಡಿಯೂರಪ್ಪನವರು ಕೂಡ ಬರುವ ಸಾಧ್ಯತೆ ಇದೆ. ಸದ್ಯ ಈಗ ಕುತೂಹಲ ಇರುವಂತದ್ದು ಕುಮಾರಸ್ವಾಮಿ ಸುಮಲತಾ ಅವರ ಭೇಟಿನಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು. ಮಮತಾ, ಮನ ಒಲಿಸೋದು ಅಂದ್ರೆ ಹೇಗೆ ಮಸೂದ್ ಇಲ್ಲಿ? ಯಾಕಂದ್ರೆ ಬಿಜೆಪಿಗರು ಹೇಳಿದ್ರು ನಿಮ್ಗೆ ಇಂಥ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದಾಗ್ಲೂ ಅವ್ರ ಡಿಸಿಷನ್ ಆಚೆ ಬಂದಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದಾಗ ಮನವೊಲಿಸೋದಾದ್ರೂ ಹೇಗೆ? ಬಿಜೆಪಿ ಹತ್ರ ಅಟ್ಲೀಸ್ಟ್ ಒಂದು ವಿಕಲ್ಪ ಇತ್ತು, ನಿಮ್ಮನ್ನ ಇಲ್ಲಿಗೆ ಅಕಾಮಡೇಟ್ ಮಾಡ್ತೀವಿ, ಇಂಥ ಸ್ಥಾನ ಕೊಡ್ತೀವಿ ಅಂತ. ಜೆಡಿಎಸ್ ನಾಯಕರು ಹೋಗಿ ಮನವೊಲಿಸ್ತಾರೆ ಅಂದ್ರೆ ಬಿಜೆಪಿಗರು ಹೇಳಿದಕ್ಕೆ ಒಪ್ಕೊಳ್ಳಿ ಅಂತ ಮನವೊಲಿಸ್ತಾರಾ, ಅಥವಾ ಇವರು ಯಾವ್ದಾದ್ರು ಭರವಸೆಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಮುಂದಿನ ಚುನಾವಣೆಯಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಆ ಥರದ್ದು ಏನಾದ್ರೂ ಕೊಡುಕೊಳ್ಳುವಿಕೆಗೆ ಇವತ್ತು ವೇದಿಕೆ ಆಗಬಹುದು ಅಂತ ಅನ್ಸುತ್ತಾ? ಆ ಸಾಧ್ಯತೆಯೂ ಕೂಡ ಇದೆ. ಈಗ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ತುಂಬಾ ಆಪ್ತವಾದಂತಹ ಒಡನಾಟದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಈಗ ಸುಮಲತಾ ಅವರು ಮೈತ್ರಿಕೂಟಕ್ಕೆ ಬೆಂಬಲ ಕೊಡ್ಲಿ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಇಚ್ಛೆ. ಆ ಬೆಂಬಲವನ್ನೇ ಇವತ್ತು ಭೇಟಿ ಮಾಡಿ ಕೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ನಿಮ್ಮ ಬೆಂಬಲ ಇರಬೇಕು, ನಿಮ್ಮ ಸಹಕಾರ ಇರಬೇಕು ಅನ್ನುವಂತ ಬೆಂಬಲ ಕೋರ್ತಾರೆ. ಜೊತೆಗೆ ಬಿಜೆಪಿನಲ್ಲಿ ಈಗಾಗಲೇ ಅವರಿಗೆ ಆಫರ್ ಇದೆ, ಒಂದು ರಾಜ್ಯಸಭೆ ಸ್ಥಾನ, ಇನ್ನೊಂದು ಪಕ್ಷ ಸೇರ್ಕೊಳ್ಳಿ ಅನ್ನುವಂಥದ್ದು ಆಫರ್ ಇದೆ. ಒಂದ್ ರೀತಿಯಲ್ಲಿ ಉತ್ತಮ ಭವಿಷ್ಯ ಇದೆ ಬಿಜೆಪಿಯಲ್ಲಿ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಕೂಡ ಮನವರಿಕೆ ಮಾಡ್ಕೊಡುವ ಪ್ರಯತ್ನ ಪಡ್ತಾರೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ನವರ ಜೊತೆ ನಾನು ಕೂಡ ಮಾತಾಡ್ತೇನೆ ಅನ್ನುವಂತ ಭರವಸೆ ಕೊಡಬಹುದು. ಯಾಕಂದ್ರೆ ಅವರು ಉತ್ತಮ ಒಡನಾಟದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಮಂಡ್ಯದ ಸುಮಲತಾ ಅಭಿಮಾನಿಗಳಾಗ್ಲಿ, ಸುಮಲತಾ ಬೆಂಬಲಿಗರು, ಅಂಬರೀಷ್ ಅಭಿಮಾನಿಗಳು ಎಲ್ಲಿ ಬೇರೆ ಬೇರೆ ವ್ಯತಿರಿಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು, ಎಲ್ಲಿ ಒಂದ್ ರೀತಿಯಲ್ಲಿ ವ್ಯತಿರಿಕ್ತ ಫಲಿತಾಂಶಕ್ಕೆ ಕಾರಣ ಆಗುತ್ತೆ ಅನ್ನುವಂತ ಆತಂಕ ಕುಮಾರಸ್ವಾಮಿಗೆ ಮನೆ ಮಾಡಿದೆ. ಆ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಅವರು ಇವತ್ತು ಸುಮಲತಾ ಅವರನ್ನ ಭೇಟಿ ಮಾಡಿ ಸಹಕಾರ ಕೋರ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಕೂಡ ನಿಮ್ಮ ಬಗ್ಗೆ ಮಾತಾಡ್ತೇನೆ ಅನ್ನುವಂಥದ್ದು ಕೂಡ ಹೇಳುವ ಸಾಧ್ಯತೆ ದಟ್ಟವಾಗಿರುವಂತದ್ದು. ಆದ್ರೆ ಸುಮಲತಾ ಅವ್ರ ನಡೆ ಏನು ಅನ್ನುವಂಥದ್ದು ಈಗಲೂ ಕೂಡ ಕುತೂಹಲ. ಕುಮಾರಸ್ವಾಮಿ ಅವರು ಭೇಟಿ ಆದಾಗ ಏನ್ ಹೇಳ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕು. ಮಮತಾ, ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.